ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದರೆ ಶುಕ್ರವಾರ, ಟೈಮ್ ಬೆಳಗಿನ ಜಾವ 4:15 ಆಗಿತ್ತು. ಇನ್ನು ಗೊತ್ತಲ್ಲ, ನಮಗೆ ನೀರಿನ ತುಂಬ ಪ್ರಾಬ್ಲಮ್ ಇವಾಗ. ಅದಕ್ಕೆ ಅವ್ರು ಯಾವಾಗ ಬಿಡ್ತಾರೋ ಅವಾಗ ಇಟ್ಕೋಬೇಕು. ಅದಕ್ಕೋಸ್ಕರ 4:15 ಅಷ್ಟೊತ್ತಿಗೆ ನೀರು ಬಿಟ್ಟಿದ್ರು. ಇನ್ನು ಬೇಗನೆ ಎದ್ಬಿಟ್ಟು ಇನ್ನು ಚಿಕ್ಕಮ್ಮ ನಾನು ಸ್ವಲ್ಪ ಮೋಟ್ರೆಲ್ಲ ಹಾಕಿ ಆ ಕಡೆ ಹೊಸ ಮನೆ ಹತ್ರ ಹೋಗ್ಬಿಟ್ಟು ಡ್ರಮ್ಗೆಲ್ಲ ತುಂಬಿಸ್ತಾ ಇದ್ವಿ. ಎಲ್ಲರೂ ಕೂಡ ಅಷ್ಟೇ ನಮ್ಮ ಏರಿಯಾದಲ್ಲಿ ನೀರಿಗೋಸ್ಕರ ಪಾಪ ಕಾಯ್ಕೊಂಡಿರ್ತಾರೆ. ಬೆಳಗ್ಗೆ ನಿದ್ದೆನೇ ಆಗೋದಿಲ್ಲ. ಇನ್ನು ಬೆಳಗಿನ ಜಾವ ಸ್ವಲ್ಪ ನೀಟಾಗಿ ನಿದ್ದೆ ಬರ್ತಾ ಇರುತ್ತೆ. ನೆಮ್ಮದಿಯಾಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂದರೆ ಈ ನೀರಿಂದ ಒಂದು ಪ್ರಾಬ್ಲಮ್ ಅಲ್ಲ, ಅದಕ್ಕೋಸ್ಕರ ಎದ್ದೊಳ್ಳೇಬೇಕು. ಪಾಪ ಹುಡುಗರು ಕೂಡ ಎದ್ಬಿಡ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳು ಸಮೇತ. ಅಂದರೆ ಮನೆಯಲ್ಲಿ ಹೆಲ್ಪ್ ಮಾಡಬೇಕಲ್ಲ ಅಮ್ಮಂದಿರಿಗೆ, ಅದಕ್ಕೋಸ್ಕರ ಎದ್ಬಿಡ್ತಾರೆ. ಇನ್ನು ಗಿಡದಲ್ಲಿ ಹೂವು ನೋಡ್ಬೋದು, ಎಷ್ಟು ಚೆನ್ನಾಗಿ ಅರಳಿದ್ವು ಅಂದರೆ ಸಖತ್ತಾಗಿ ಅರಳಿದ್ವು. ಇನ್ನು ಶುಕ್ರವಾರ ಅಲ್ವಾ, ಇವತ್ತು ಸಂಜೆ ಅಷ್ಟೊತ್ತಿಗೆ ಒಂದು ಹೂವು ಕೂಡ ಸಿಗೋದಿಲ್ಲ, ಎಲ್ಲ ಕೂಡ ಕಿತ್ಕೊಂಡು ಹೋಗ್ತಾರೆ. ಇನ್ನು ಟೈಮ್ ಬಂದು ಒಂದು 10:30 ಆಗಿತ್ತು. 10:30 ಆದ ತಕ್ಷಣ ಇನ್ನು ಸ್ವಲ್ಪ ಬಟ್ಟೆ ಇದ್ದು, ನನ್ನ ತಮ್ಮನ ಬಟ್ಟೆ ಹೆಂಗಿದ್ರು ಕೂಡ ನೀರು ಬಿಟ್ಟಿದ್ರಲ್ವ, ಒಗ್ದಾಕೋಣ ಅಂತ ಹೇಳಿಬಿಟ್ಟು ಅವನ ಒಂದೆಲ್ಲ ಒಗೆದು ಇನ್ನು ಒಣಗಾಕಿದ್ದೆ. ಬಿಸಿಲು ಕೂಡ ಚೆನ್ನಾಗಿ ಬರ್ತಾಯಿತ್ತು. ಇನ್ನು ಪಾತ್ರೆ ಕೂಡ ಇತ್ತು, ಪಾತ್ರೆ ತೊಳೆಯೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಬಟ್ಟೆ ಒಗ್ದಾಕ್ಬಿಟ್ಟು ಹಂಗೆ ಇಟ್ಟಿದ್ದೆ, ಪಾತ್ರೆ ತೊಳೆಯೋಣ ಆಮೇಲೆ ಅಂತ ಹೇಳಿ. ಇಲ್ಲಿ ನೋಡ್ಬೋದು ಹೂವು ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ. ಬೆಳಗ್ಗೆ ಒಂಥರ ಬೆಳಗಿನ ಜಾವ ಸ್ವಲ್ಪ ಮೊಗ್ಗು ಥರ ಇದ್ವು, ಇವಾಗ ಚೆನ್ನಾಗಿ ಅರಳ್ಕೊಂಡ್ಬಿಟ್ಟಿದ್ದಾವೆ. ಇನ್ನು ಕಿತ್ಕೊಂಡು ಹೋಗ್ತಾರೆ. ಅಂದರೆ ಎಲ್ಲರೂ ಕೂಡ ಇಲ್ಲೇ ಬರ್ತಾರೆ, ಯಾಕೆಂದರೆ ಇವಾಗ ಅಷ್ಟೊಂದು ಗಿಡ ಎಲ್ಲೂ ಇಲ್ಲ, ಹೂವು ಬಿಡೋ ಗಿಡ. ಅದಕ್ಕೋಸ್ಕರ ಬಂದುಬಿಟ್ಟು ಇನ್ನು ಕಿತ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನು ಸಂಜೆಗೆ ಅಡುಗೆ ಬಂದು ಹೀರೆಕಾಯಿ ಇತ್ತು, ಸ್ವಲ್ಪ ಹೀರೆಕಾಯಿ ಫ್ರೈ ಆದರೂ ಮಾಡೋಣ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದೆ ಅಡುಗೆ ಕೆಲಸ. ಇನ್ನು ಪಾತ್ರೆ ತೊಳೆದು ಸ್ವಲ್ಪ ಮನೆಯಲ್ಲೇ ಕ್ಲೀನ್ ಮಾಡಿಕೊಂಡು, ಶುಕ್ರವಾರ ಅಲ್ವಾ, ಇನ್ನು ನೆಲ ಎಲ್ಲ ಒರೆಸಿ ತುಂಬ ಕೆಲಸ ಇತ್ತು. ಕೆಲಸ ಎಲ್ಲ ಮುಗಿಸಿ ಮತ್ತೆ ಸಾಯಂಕಾಲ ವಿಡಿಯೋ ಸ್ಟಾರ್ಟ್ ಮಾಡಿದೆ ನಾನು. ಇನ್ನು ಕೆಲಸ ಮಾಡಿಕೊಂಡು ಸ್ವಲ್ಪ ರಿಸ್ಕ್ ಆಗ್ತಾಯಿದೆ, ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೋಸ್ಕರ ಫಸ್ಟ್ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಿಧಾನಕ್ಕೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಇನ್ನು ನೆಲಕರಣೆ ಎಲ್ಲ ಮಾಡಿರೋದು, ಅದು ವಿಡಿಯೋ ತೆಗಿಲಿಲ್ಲ ನಾನು. ಇವಾಗ ಹೀರೆಕಾಯಿ ಫ್ರೈ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ಕೂಡ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಇವಾಗ ಎಲ್ಲ ಸ್ವಲ್ಪ ಇದು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಇನ್ನು ಮುದ್ದೆಗೂ ಅನ್ನಕ್ಕೂ ಕರೆಕ್ಟಾಗಿ ಸೆಟ್ ಆಗುತ್ತೆ. ಇನ್ನು ಚಪಾತಿ, ದೋಸೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಗಟ್ಟಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಅಷ್ಟೇ, ಏನೇ ತರಕಾರಿ ಸಾಂಬಾರಾಗಲಿ ಅಷ್ಟೊಂದು ತೆಳು ಮಾಡೋದಿಲ್ಲ ನಾನು, ಒಂದು ಸ್ವಲ್ಪ ಗಟ್ಟಿಗೆ ಮಾಡ್ತೀನಿ. ನನಗೆ ಮುಂಚೆಯಿಂದನೂ ಅಭ್ಯಾಸ. ಅಲ್ಲಿಗೂ ಚಿಕ್ಕಮ್ಮ ಹೇಳ್ತಾ ಇರ್ತಾರೆ, ಅನ್ನಕ್ಕೆ ಸರಿ ಹೋಗೋದಿಲ್ಲ, ಗಟ್ಟಿ ಮಾಡಬೇಡ ಅಂತೇಳಿ. ಆದರೂ ನನಗೆ ತೆಳು ಮಾಡಬೇಕಾದ್ರೆ ನನಗೆ ಅಷ್ಟೊಂದು ಇದಾಗಲ್ಲ. ಮತ್ತು ಒಂದು ಸ್ವಲ್ಪ ಮೀಡಿಯಮಾಗಿ ಮಾಡ್ತೀನಿ, ತೀರ ಅಷ್ಟು ತೆಳುವಾಗಿ ಮಾಡೋದಕ್ಕೆ ನನಗೆ ಸರಿ ಹೋಗೋದಿಲ್ಲ. ಟೇಸ್ಟ್ ಕೂಡ ಒಂಥರ ಡಿಫ್ರೆಂಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು, ಆದರೆ ಆಗಲಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಗಟ್ಟಿಯಾಗೆ ಮಾಡೋದು. ಇನ್ನು ಏನೇನು ಐಟಮ್ ಬೇಕೆಲ್ಲ ಇವಾಗ ಹಾಕ್ಕೊಂಬಿಟ್ಟು ಇವಾಗೆಲ್ಲ ಮಾಡ್ತಾಯಿದ್ದೀನಿ. ಸ್ವಲ್ಪ ಶೇಂಗಾ ಪುಡಿ ರೆಡಿ ಮಾಡ್ಕೊಂಡಿದ್ದೆ ನಾನು. ಅಂದರೆ ನಾವು ಸ್ವಲ್ಪ ಶೇಂಗಾ ಪುಡಿ ಹಾಕಿದ್ರೇ ಚೆನ್ನಾಗಿರುತ್ತೆ. ಶೇಂಗಾ ಎಲ್ಲ ಹುರ್ಕೊಂಬಿಟ್ಟು ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಮುಂಚೆನೇ. ಅದನ್ನೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಇವಾಗೆಲ್ಲ ಹಾಕ್ಬಿಟ್ಟು ಇವಾಗ ಲಾಸ್ಟಲ್ಲಿ ಶೇಂಗಾ ಪುಡಿ ಹಾಕ್ಬಿಟ್ಟು ಒಂದು ಸ್ವಲ್ಪ ನೋಡ್ಕೋಬೇಕು, ಉಪ್ಪು ಮತ್ತು ಇನ್ನೊಂದು ಸ್ವಲ್ಪ ಖಾರ ಆಗಿದೆಯಲ್ಲ ನೋಡ್ಕೊಂಬಿಟ್ಟು ಇಷ್ಟು ಫ್ರೈ ಮಾಡಿದ್ರೆ ಸಾಕು, ಬೇಗ ಬೇಯುತ್ತೆ. ಅಲ್ಲಿಗೂ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಕಟ್ ಮಾಡ್ಕೊಂಡಿದ್ದೆ, ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತೇಳಿ. ಚಿಕ್ಕ ಪೀಸ್ ಆದರೆ ಬೇಗನೆ ಬೇಯ್ತವೆ, ಸ್ವಲ್ಪ ದೊಡ್ಡ ಪೀಸ್ ಆದರೆ ಚೆನ್ನಾಗೆ ಹಿಂಗೆ ಮುದ್ದೆಗೆ ತಿಂತೀವಲ್ವ, ಆವಾಗ ಸ್ವಲ್ಪ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ದೊಡ್ಡ ಪೀಸೇ ಕಟ್ ಮಾಡ್ಕೊಂಡಿದ್ದೆ. ಇನ್ನು ಫೈನಲಿ ಇದು ಹೀರೆಕಾಯಿ ಫ್ರೈ ಕೂಡ ಆಯಿತು. ತುಂಬ ಚೆನ್ನಾಗಾಗಿತ್ತಪ್ಪ ನಿಜ. ಇನ್ನು ನನ್ನ ತಮ್ಮ ಕೂಡ ಅಷ್ಟೇ ಇಷ್ಟಪಟ್ಟು ತಿಂದ. ಅವನಿಗೂ ಖುಷಿ ಆಯಿತು. ಅವ್ನು ಯಾವಾಗಲೂ ಸ್ವಲ್ಪ ಒಪ್ಪೋದಿಲ್ಲ, ಒಂದು ಸ್ವಲ್ಪ ಟೇಸ್ಟ್ ಹಂಗೆ ಹಿಂಗಿದ್ರೆ ಹೇಳ್ಬಿಡ್ತಾನೆ, ಮಾತಾಡೋದಿಲ್ಲ, ಹೇಳೋದೇ ಇಲ್ಲ ಅವನು ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅವ್ನಿಗೆ ಇಷ್ಟ ಆದರೆ ಮಾತ್ರ ಹೇಳ್ತಾನೆ ಬಾಯ್ಬಿಟ್ಟು ತುಂಬ ಚೆನ್ನಾಗಿತ್ತು ಅಂತ ಹೇಳಿ. ಇವತ್ತು ಅಷ್ಟೇ ಚೆನ್ನಾಗಿದೆ ಅಕ್ಕ ಫ್ರೈ ಅಂತ ಹೇಳ್ದೆ, ಖುಷಿ ಆಯಿತು ನನಗೆ. ಇನ್ನು ಒಂದು ಕಡೆ ಅನ್ನಕ್ಕೆ ಕಡೆ ಇಟ್ಟಿದ್ದೆ, ಇನ್ನು ಫ್ರೈ ಮಾಡಿಟ್ಬಿಟ್ಟು ಇನ್ನು ಮುದ್ದೆ ತೊಳ್ಸೋಣ ಆಮೇಲೆ ಅಂತ ಹೇಳಿ ಫಸ್ಟ್ ಅನ್ನ ಮಾಡಿಟ್ಟೆ. ಇನ್ನು ಮುದ್ದೆ ಬಂದು ಇನ್ನೊಂದು 1/2 ಅವರಲ್ಲಿ ಊಟ ಮಾಡ್ತೀವಿ ಅನ್ನೋಷ್ಟರೊಳಗೆ ಸ್ವಲ್ಪ ಬಿಸಿದು ಮಾಡ್ತೀನಿ, ಮುಂಚೆ ಮಾಡಿಡೋದಿಲ್ಲ. ಅನ್ನ ಅಂತೂ ಬೇಗನೆ ಮಾಡಿಟ್ಬಿಡ್ತೀನಿ, ಮುದ್ದೆ ಆಮೇಲೆ ನಿಧಾನಕ್ಕೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ. ಇನ್ನು ಫ್ರೈ ಆಯಿತು. ಇವಾಗ ಅನ್ನ ಕೂಡ ಇಟ್ಟಿದ್ದೀನಿ. ಅನ್ನ ಒಂದು ಮುಗಿದ್ರೆ ಇನ್ನು ಕೆಲಸ ಮುಗಿಯುತ್ತೆ, ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತೇಳಿ. ಇನ್ನು ಟೀ ಕೂಡ ಮಾಡ್ಕೊಂಡು ಆಗಲೇ ಕುಡಿದಿದ್ವಿ. ಇನ್ನು ಚಿಕ್ಕಮ್ಮ ಕೂಡ ಬಂದಿರಲಿಲ್ಲ. ಇದು ಬಂದು ನೆಕ್ಸ್ಟು ಇದು ಮತ್ತು ನಾನು ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಇದು ಬಂದು ಮತ್ತು ಶನಿವಾರ ಬೆಳಗ್ಗೆ ಆ ಟೈಮ್ ಬಂದು 7:20 ಆಗಿತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ. ಇವತ್ತು ಅಷ್ಟೇ ಒಂದು 5:15 ಎದ್ದಿದ್ದೆ. ಶನಿವಾರ ಕೂಡ ಅಷ್ಟೇ ಬೆಳಗ್ಗೆ ಬೇಗನೆ ಎದ್ದಿದ್ದೆ ನಾನು. ವಿಡಿಯೋ ಮಾಡಲಿಲ್ಲ ಬೆಳಗಿನ ಜಾವ. ಇಲ್ಲಿ ನಮ್ಮ ಗುಂಡ ಮಲ್ಕೊಂಡಿದ್ದ. ಇನ್ನು ಟೀ ಮಾಡೋಣ ಅಂದರೆ ಫ್ಯಾನ್ ಬೇರೆ ಹಾಕಿದ್ದೆ, ಮತ್ತು ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ, ಗಾಳಿ ಬರೋದಿಲ್ಲ ಅಂತ ಹೇಳಿ ಅಂದರೆ ಒಲೆ ಹೊಚ್ಚಿದ್ರೆ ಗಾಳಿಯೆಲ್ಲ ಈ ಕಡೆ ಬರುತ್ತೆ, ಬೇಗ ಇದಾಗೋದಿಲ್ಲ ಅಂತ ಹೇಳಿ ಸುಮ್ಮನೆ ಮಲ್ಕೊಳ್ಳಿ ಅಂತ ಹೇಳಿ ನಾನು ಚಿಕ್ಕಮ್ಮನಿಗೆ ಕೊಟ್ಟಿದ್ದೆ. ಟೀ ಮಾಡಿ ಚಿಕ್ಕಮ್ಮ ಅಂತ ಹೇಳಿಬಿಟ್ಟು ಚಿಕ್ಕಮ್ಮನ ಟೀ ಮಾಡಿಟ್ಟು ಹೋಗಿದ್ರು. ಇನ್ನು ನಮ್ಮ ಗುಂಡ ಕೂಡ ಚೆನ್ನಾಗಿ ಮಲ್ಕೊಂಡಿದ್ದ.
ಅವನಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಇತ್ತೀಚೆಗೆ ಅವನಿಗೆ ಸ್ವಲ್ಪ ಅಲರ್ಜಿ ಥರ ಆಗಿಬಿಟ್ಟಿದೆ. ಯಾವಾಗಲೂ ಕೂಡ ಡೈಲಿ ಸ್ನಾನ ಮಾಡಿಸಿದ್ರು ಕೂಡ ಅಷ್ಟೇ ಸುಮ್ಮನೆ ಮೈಯೆಲ್ಲ ಕೆರ್ಕೊತಾ ಇರ್ತಾನೆ. ಮತ್ತು ಇವತ್ತು ಬಂದು ನನಗೆ ಭಯನ ಅನಿಸ್ಬಿಡ್ತು. ಇದ್ದಕ್ಕಿದ್ದಂಗೆ ಬೊಬ್ಬೆ ಬಂದುಬಿಟ್ಟಿದ್ವು ಕತ್ತತ್ರ. ಇಲ್ಲಿ ಕುತ್ತಿಗೆ ಇರುತ್ತಲ್ಲ, ಅಲ್ಲಿ ಸ್ವಲ್ಪ ಬೊಬ್ಬೆ ಥರ ಬಂದುಬಿಟ್ಟಿದ್ವು. ಅದಕ್ಕೆ ಭಯ ಅನಿಸ್ಬಿಟ್ಟಿತ್ತು ನನಗೆ. ಇವತ್ತು ಎಷ್ಟೊತ್ತಿದ್ರು ಕೂಡ ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋಣ ಅಂತ ಹೇಳಿ, ಇನ್ನು ಮಲ್ಕೊಳ್ಳಿ ಚೆನ್ನಾಗಂತ ಹೇಳಿ ಚೆನ್ನಾಗಿ ಮಲಗಿಸ್ಬಿಟ್ಟಿದೆ. ಇನ್ನು ನಮ್ಮ ಚಪ್ಪರದಲ್ಲಂತೂ ಸಿಕ್ಕಾಪಟ್ಟೆ ಹಕ್ಕಿಗಳಿದ್ದಾವೆ. ಇಲ್ಲಿ ನೋಡ್ತಾ ಇರ್ಬೋದು, ಬೆಳಿಗ್ಗೆ ಎದ್ದ ತಕ್ಷಣ ಎಷ್ಟು ಸೌಂಡ್ ಮಾಡ್ತಾ ಇರ್ತವೆ ಅಂತೆ, ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿರ್ತವೆ. ಮುಂಚೆ ಇಷ್ಟೊಂದು ಇರಲಿಲ್ಲ, ಸದ್ಯ ಇತ್ತೀಚೆಗಂತೂ ಸ್ವಲ್ಪ ಚೆನ್ನಾಗಿ ಬಂದಿದೆ ಹಕ್ಕಿಗಳು. ನಮ್ಮ ಬೆಕ್ಕು ಇತ್ತಲ್ಲ, ನಮ್ಮ ಬೆಕ್ಕೆಲ್ಲ ಹಿಡ್ದು ಎಲ್ಲ ತಿಂದಾಕ್ಬಿಟ್ಟಿತ್ತು. ಸದ್ಯ ಇತ್ತೀಚೆಗಂತೂ ಸ್ವಲ್ಪ ಪರವಾಗಿಲ್ಲ, ಜಾಸ್ತಿನೇ ಬಂದಿದ್ದಾವೆ. ಖುಷಿ ಆಗುತ್ತೆ. ಏನು ಗೊತ್ತಾ ಫ್ರೆಂಡ್ಸ್, ನಮ್ಮ ಅಮ್ಮ ಅಪ್ಪ ಇದ್ದಾಗ ಕೂಡ ನಾವು ಈ ಥರ ಚಪ್ಪರ ಹಾಕಿದ್ವಿ. ಮುಂಚೆಯಿಂದನೇ ಚಪ್ಪರ ಇದೆ ಇಲ್ಲಿ. ಅವರಿದ್ದಾಗಲೂ ಅಷ್ಟೇ ಕೆಲವರು ಏನಂದರೆ ಈ ಥರ ಅಕ್ಕಿ ಬಂದುಬಿಟ್ಟು ಗೂಡಿಟ್ರೆ ಅವನ್ನ ಕೆಡಬೋದು, ಅದೆಲ್ಲ ಓಡಿಸೋದು ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಬಟ್ ನಮ್ಮ ಅಪ್ಪ ಅಮ್ಮ ಆಗಲಿ ನಮ್ಮ ಅಣ್ಣ ಆಗಲಿ ಈಗಲೂ ಅಷ್ಟೇ, ಅವು ಎಷ್ಟಾದರೂ ಗೂಡಿಡಲಿ ಅವನ್ನ ಡಿಸ್ಟರ್ಬೇ ಮಾಡೋದಿಲ್ಲ. ಇರಲಿ ಬಿಡು ಅಂತ ಸುಮ್ಮನೆ ಬಿಟ್ಬಿಡ್ತೀವಿ. ಒಂದು ಗೂಡು ಕೂಡ ಕೆಡೋದಿಲ್ಲ ನಾವು. ಯಾವಾಗಲೂ ಅಷ್ಟೇ ಚಪ್ಪರ ಹಾಕ್ಬೇಕಾದ್ರೂ ಅಷ್ಟೇ ಮೇಲ್ಗಡೆ ಸ್ವಲ್ಪ ಗರಿ ತೆಗೆದು ಹಾಕ್ತೀವಿ ವಿನಃ ಅದು ಗೂಡಿಗೆ ಏನಾದರೂ ಸ್ವಲ್ಪ ಇದು ಮಾಡಿ ಕೆಡೋಣ ಅನ್ನೋದು ಕೂಡ ಮೈಂಡಿಗೆ ಬರೋದಿಲ್ಲ. ಇನ್ನೂ ಜಾಸ್ತಿ ಇರಲಿ ಅನ್ನೋ ಹಂಗೆ ಬಿಟ್ಕೊಂಡ್ಬಿಡ್ತೀವಿ. ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗೇ ಇದ್ದಾವೆ ಇತ್ತೀಚೆಗೆ. ನೋಡೋಕ್ಕೂ ಕೂಡ ಒಂಥರ ಖುಷಿ ಆಗುತ್ತಪ್ಪ ಹಕ್ಕಿಗಳೆಲ್ಲ. ಅಪರೂಪ, ಎಲ್ಲೂ ಕೂಡ ಜಾಸ್ತಿ ಇರೋದಿಲ್ಲ. ಇನ್ನು ಇತ್ತೀಚೆಗಂತೂ ಚಪ್ಪರಗಳು ಕಮ್ಮಿನೇ, ಯಾರ ಮನೆ ಮುಂದೆನೂ ಇವಾಗ ಚಪ್ಪರ ಇಲ್ಲ ಜಾಸ್ತಿ, ಎಲ್ಲೋ ಅಪರೂಪನೇ ಅಂತಲೇ ಹೇಳ್ಬೋದು. ಇನ್ನು ಎಲ್ಲರೂ ಕೂಡ ಶೀಟೆಲ್ಲ ಹಾಕ್ಸ್ಬಿಟ್ಟಿರ್ತಾರೆ ಇತ್ತೀಚೆಗೆ. ಇನ್ನು ಕೆಲಸ ಎಲ್ಲ ಮುಗೀತು, ಇನ್ನು ರೆಡಿ ಆಗಿಬಿಟ್ಟು ಅಂಗನವಾಡಿ ಹತ್ರ ಬಂದ್ವಿ. ಇಲ್ಲಿ ತೂಕ ಹಾಕ್ಸ್ತೀವಿ ಅಂತ ಹೇಳಿದರು. ಇನ್ನು ತೂಕ ಹಾಕ್ಸ್ಕೊಂಬಿಟ್ಟು ಹಂಗೆ ಹೋಗೋಣ ಹಾಸ್ಪಿಟ್ಲಿಗೆ ಅಂತ ಹೇಳಿ, ಇನ್ನು ನನ್ನ ಮಗನಿಗೆ ಫಸ್ಟ್ ಅಂಗನವಾಡಿ ಹತ್ರ ಹೋದೆ. ಅಂಗನವಾಡಿ ಹತ್ರ ಹೋಗ್ಬಿಟ್ಟು ಇನ್ನು ತೂಕ ಹಾಕ್ಸ್ಕೊಂಡು ಮತ್ತು ವೇಟು ಮತ್ತು ಹೈಟ್ ಕೂಡ ನೋಡ್ತಾ ಇರ್ತಾರೆ, ಎಷ್ಟು ಎತ್ತರ ಇದ್ದಾನೆ ಅಂತ ಹೇಳಿಬಿಟ್ಟು ಮತ್ತೆ ಚೆಕ್ ಮಾಡಿಸ್ಕೊಂಡು ಇನ್ನು ಬಂದ್ವಿ. ಹಾಗೆ ಹತ್ರನೇ, ದೂರ ಇಲ್ಲ, ದೊಡ್ಡಳ್ಳರ್ತಿ ಅಂತ ಇದೆ ಅಲ್ಲಿ ಹಾಸ್ಪಿಟಲ್ಗೆ. ನಾವು ಯಾವಾಗಲೂ ಅಲ್ಲೇನೋ ತೋರಿಸೋದು. ಅಲ್ಲಿ ತೋರಿಸಿದ್ರೆ ಮಾತ್ರ ಅವ್ನಿಗೆ ವಾಸಿ ಆಗುತ್ತೆ. ನೀವು ಬೇರೆ ಕಡೆ ಎಲ್ಲಿ ತೋರಿಸಿದ್ರು ಕೂಡ ಅವ್ನಿಗೆ ವಾಸಿನೇ ಆಗೋದಿಲ್ಲ. ಇನ್ನು ಇದು ಬಂದು ಮಿಡ್ಲ್ ಸ್ಕೂಲು ನಮ್ಮ ಊರಿಂದು. ಆ ಕಡೆ ಒಳಗಡೆ ಚೆನ್ನಾಗಿದೆ, ಇದು ಫುಲ್ ಕಾಂಪೌಂಡ್ ಹಿಂದೆ ಇದು. ಅದಕ್ಕೆ ಇವಾಗ ಸ್ಟ್ರೈಟಾಗಿ ಒಂದು ರೋಡ್ ಇದೆ ಅಲ್ವಾ, ಅದು ಫುಲ್ಲು ಬಸ್ ಸ್ಟಾಪ್ವರೆಗೂ ಹೋಗುತ್ತೆ ಅದು ರೋಡ್ ಬಂದು. ಇಲ್ಲಿ ಅಂಗಡಿ ಇತ್ತು, ಇನ್ನು ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದಾರೆ ನಮ್ಮಣ್ಣ, ಹೋಗೋಣ ಅಂತ ಹೇಳ್ಬಿಟ್ಟು. ಇನ್ನು ಬಂದ್ವಿ ಕ್ಲಿನಿಕ್ ಹತ್ರ ಬಂದುಬಿಟ್ಟು. ಫುಲ್ಲು ರಶ್ ಇತ್ತಪ್ಪ, ಸಿಕ್ಕಾಪಟ್ಟೆ ರಶ್ ಇತ್ತು. ಸ್ವಲ್ಪ ಮಕ್ಳಿಗೂ ಕೂಡ ತುಂಬ ಹುಷಾರಿರಲಿಲ್ಲ. ಮಕ್ಕಳು ಇದ್ದರು ಮತ್ತು ದೊಡ್ಡವರು ಕೂಡ ಬಾಟ್ಲಿಯಲ್ಲಿ ಹಾಕ್ಸ್ಕೊಂಡಿದ್ರು. ಇದು ಸ್ವಲ್ಪ ಚಿಕ್ಕ ಹಾಸ್ಪಿಟಲು, ಅದಕ್ಕೋಸ್ಕರ ಜಾಗ ಕೂಡ ಸಾಕಾಗಲ್ಲ. ಇನ್ನು ಬರ್ತಾ ಬರೋ ಪೇಷಂಟ್ನೆಲ್ಲ ಹಂಗೆ ನೋಡಿಬಿಟ್ಟು ಹಂಗೆ ವಾಪಸ್ ಕಳಿಸ್ತಾ ಇರ್ತಾರೆ. ಇನ್ನು ಬಾಟ್ಲಿ ಹಾಕ್ಬೇಕಂದ್ರೆ ಒಂದು 4 ಏನೋ ಟೇಬಲ್ ಇದೆ, ಅದ್ರ ಮೇಲೆ ಮಲಗಿಸ್ಬಿಟ್ಟು ಇನ್ನು ಬಾಟ್ಲಿ ಹಾಕ್ತಾ ಇರ್ತಾರೆ. ಅದಕ್ಕೆ ವೇಟ್ ಮಾಡಿದ್ವಿ. ಇನ್ನು ವೇಟ್ ಮಾಡಿಬಿಟ್ಟು ಇನ್ನು ತೋರಿಸ್ಕೊಂಡು ಇನ್ನು ವಾಪಸ್ ಬರ್ತಾಯಿದ್ದೀವಿ. ಇಲ್ಲಿ ನೋಡ್ಬೋದು ನಮ್ಮ ಸೈಡೆಲ್ಲ ಫುಲ್ಲು ಕಡಲೆಕಾಯಿ ಬಿತ್ಬಿಟ್ಟಿದ್ದಾರೆ. ಚಳ್ಳಕೆರೆ ಸೈಡ್ ಕಂಪಲ್ಸರಿ ಫುಲ್ಲು ಕಡಲೆಕಾಯಿನೇ ಹಾಕೋದು. ಇನ್ನು ನೋಡ್ತಾ ಇರ್ಬೋದು ಎಷ್ಟು ಹಾಕಿದ್ದಾರೆ ಅಂದರೆ ಎಲ್ಲೂ ಕೂಡ ಖಾಲಿನೇ ಇಲ್ಲ. ಇನ್ನು ಗೌರಿ ಹಬ್ಬ ಮುಗಿಸ್ಕೊಂಬಿಟ್ಟು ಎಲ್ಲ ಕಿತ್ಬಿಡ್ತಾರೆ. ಇವಾಗ ಒಂದು ಸ್ವಲ್ಪ ಮಳೆ ಬಂದರೆ ಚೆನ್ನಾಗೆ, ಸ್ವಲ್ಪ ಮಳೆ ಅಂತೂ ಕಡಿಮೆ ಆಗಿದೆ. ಈ ಕಡೆ ಸೈಡ್ ಮಳೆನೇ ಬರ್ತಾ ಇಲ್ಲ. ಇವತ್ತು ಸ್ವಲ್ಪ ವಾತಾವರಣ ಕೂಲಾಗಿತ್ತು, ಸ್ವಲ್ಪ ಬಿಸಿಲು ಕಡಿಮೆ ಇತ್ತು, ಅಷ್ಟೊಂದು ಬಿಸಿಲು ಇರಲಿಲ್ಲ. ಮಳೆ ಮೋಡೋ ಥರ ಕೂಡ ಆಗಿತ್ತು, ಮಳೆ ಬರುತ್ತೆ ಅಂದ್ಕೊಂಡ್ವಿ, ಬಟ್ ಮಳೆನೇ ಬರಲಿಲ್ಲ. ಇನ್ನು ಇವಾಗ ಸೆಪ್ಟೆಂಬರ್ ಅಕ್ಟೋಬರಲ್ಲೂ ಏನೋ ಗೌರಿ ಹಬ್ಬ ಬರುತ್ತೆ. ಗೌರಿ ಹಬ್ಬ ಆದಮೇಲೆ ಎಲ್ಲ ಅಂದರೆ ಕಡಲೆಕಾಯಿ ಕೀಳೋರೆಲ್ಲ ಕೀಳ್ತಾ ಇರ್ತಾರೆ. ಮತ್ತು ಹಿಂದೆ ಹಾಕಿರ್ತಾರಲ್ವ, ಒಂದು ಸ್ವಲ್ಪ ಹಿಂದೆ ಹಾಕಿರೋರು ಮತ್ತು ಹಬ್ಬ ಮುಗಿಸ್ಕೊಂಡು ಕೀಳ್ತಾ ಇರ್ತಾರೆ. ಇನ್ನು ಫೈನಲಿ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಮಲ್ಕೊಂಡ್ಬಿಟ್ಟಿದ್ದ ನಮ್ಮ ಗುಂಡ. ಇನ್ನು ಬೈಕಲ್ಲೇ ಬರಬೇಕಾದ್ರೇ ತೂಗುಡಿಸ್ತಾ ಇದ್ದ. ಇನ್ನು ಇಂಜೆಕ್ಷನ್ ಬೇರೆ ಹಾಕ್ಸಿದ್ವಲ್ವ, ಅವನಿಗೆ ಒಂಥರ ನಿದ್ದೆ ಬಂದಿರೋ ಥರ ಆಗ್ಬಿಡ್ತು. ಇನ್ನು ಸಿರಪ್ ಹಾಕೋಣ ಅಂದ್ಕೊಂಡೆ, ಅಷ್ಟರೊಳಗೆ ಅವನು ಸಿರಪ್ ಹಾಕೋಣಂದರೆ ಇನ್ನು ಎದ್ದೋಳೆ ಇಲ್ಲ. ಇನ್ನು ಬಿಡು ಅಂತೇಳ್ಬಿಟ್ಟು ಎದ್ದ ತಕ್ಷಣ ಊಟ ಮಾಡಿಸಿ ಹಾಕೋಣ ಅಂತ ಹೇಳಿ ಇನ್ನು ಹಂಗೆ ಮಲ್ಕೊಂಬಿಟ್ಟ. ಸರಿ ಬಿಡಂತ ಇನ್ನು ಸುಮ್ಮನಾದ್ವಿ. ಅವ್ರು ಬಂದು ಒಂದು ಇಂಜೆಕ್ಷನ್ ಕೊಟ್ಟು ಈ ಸೋಪ್ ಕೊಟ್ಟಿದ್ದಾರೆ, ಸೋಪು ಮತ್ತು ಟಾನಿಕ್ ಹಾಕಿ ಅಂತ ಹೇಳ್ಬಿಟ್ಟು. ನಿಜ ಮಕ್ಕಳಿಗೆ ಭಾಳ ಹುಷಾರಾಗಿ ನೋಡ್ಕೋಬೇಕು. ಅವರು ತಿನ್ನೋ ಫುಡ್ಡಲ್ಲಿ ಕೂಡ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದರು. ತಿನ್ನೋ ಫುಡ್ಡಲ್ಲಿ ಅಲರ್ಜಿ ಆದರೂ ಕೂಡ ಈ ಥರ ಆಗ್ತಾ ಇರುತ್ತಮ್ಮ. ಈ ಸೋಪು ಹಾಕ್ಬಿಟ್ಟು ನೋಡು, ಅಂದರೆ ವಾಸಿ ಆದರೆ ಆಗಲಿ, ಇಲ್ಲಂದರೆ 1-2 ದಿನ 3 ದಿನ ಬಿಟ್ಕೊಂಡು ಮತ್ತೆ ಬಾ ಅಂತ ಹೇಳಿದರು. ಸರಿ ಬಿಡು ಅಂತ ಹೇಳಿಬಿಟ್ಟು ಇನ್ನು ಎಲ್ಲ ಎತ್ತಿಟ್ಬಿಟ್ಟು ಅವನು ಕೂಡ ಮಲ್ಕೊಂಡಿದ್ದ. ಇನ್ನು ಮಲ್ಕೊಂಡಿದ್ದೇನಲ್ಲ, ಸ್ವಲ್ಪ ಕೆಲಸ ಮಾಡ್ಕೊಳೋಣ, ಆಮೇಲೆ ಬಿಡ್ತಾನೋ ಇಲ್ಲೋ ಕೈ ಅಂತ ಹೇಳಿ ಇನ್ನು ಸ್ವಲ್ಪ ಪಾತ್ರೆ ಕೂಡ ಇದ್ವು. ಇನ್ನು ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ತೊಳೆದು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಅಟ್ಲೀಸ್ಟ್ ಎದ್ದ ತಕ್ಷಣ ಸ್ವಲ್ಪ ಹೊತ್ತು ಅವನ ಹತ್ರ ಟೈಮ್ ಸ್ಪೆಂಡ್ ಮಾಡ್ಬೋದು. ಗೊತ್ತಿಲ್ಲ ಯಾವಾಗ ಮಕ್ಕಳು ಯಾವ ಥರ ಇರ್ತಾರೆ ಅಂತೇಳ್ಬಿಟ್ಟು. ಒಂದು ಸ್ವಲ್ಪ ಹುಷಾರಿಲ್ಲ ಹಂಗೆ ಹಿಂಗೆ ಅಂತಂದರೆ ತುಂಬ
ಕೆಲವರು ಹಠ ಮಾಡ್ತಾ ಇರ್ತಾರೆ, ಕೈಯೇ ಬಿಡೋದಿಲ್ಲ, ಆಟ ಆಡೋಕೆ ಕೂಡ ಅವ್ರಿಗೆ ಮನಸ್ಸು ಬರೋದಿಲ್ಲ, ಆ ಥರ ಆಗ್ತಾ ಇರುತ್ತೆ. ಅದಕ್ಕೆ ಮುಂಚೆ ಕೆಲಸ ಎಲ್ಲ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಆಮೇಲೆ ಎದ್ಮೇಲೆ ಅವನು ಹೆಂಗಿರ್ತಾನೋ ನೋಡ್ಕೊಂಡ್ಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಇನ್ನು ಸ್ವಲ್ಪ ಮೇಲ್ಮೇಲೆ ಸ್ವಲ್ಪ ಏನೇನು ಕೆಲಸ ಇರುತ್ತೋ ಹೊರಗಿನ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಇನ್ನು ಪಾತ್ರೆ ಕಸ ಒಂದು ಸ್ವಲ್ಪ ಅಡುಗೆ ಅದೇನಾದರೂ ಮಾಡ್ಕೊಳೋಣಂದ್ರೆ ಇದು ಮಾಡಿದೆ. ಬಟ್ ಅಷ್ಟರಲ್ಲಿ ಎದ್ದೇ ಬಿಟ್ಟ ಅವನು. ಇನ್ನು ಎದ್ದ ತಕ್ಷಣವೇ ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ ಸಾಯಂಕಾಲಕ್ಕೆ. ಇವತ್ತು ಬಂದು ತರಕಾರಿ ಏನಿರಲಿಲ್ಲ, ಆಲೂಗೆಡ್ಡೆ ಮಾತ್ರ ಇತ್ತು. ಒಂದು ಚಿಕ್ಕ ಒಂದು 3-4 ಬದನೆಕಾಯಿ ಇತ್ತು. ಅದು ನೋಡಿದ್ರೆ ಸಖತ್ತು ಹುಳ ಅಂದರೆ ಹುಳ ಇತ್ತು ಸಿಕ್ಕಾಪಟ್ಟೆ. ಇನ್ನು ಅದರಲ್ಲಿ 1-2-3 ಚೆನ್ನಾಗಿದ್ದು ಚಿಕ್ಕ ಬದನೆಕಾಯಿ. ಅದನ್ನೇ ಕೊಯ್ದಾಕ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಆಲೂಗೆಡ್ಡೆ ಎಲ್ಲ ಹಾಕ್ಬಿಟ್ಟು ಮೊಳಕೆ ಕಾಳು, ಮೊನ್ನೆ ಮೊಳಕೆ ಕಾಳು ಮೊಳಕೆ ಕಟ್ಟಿದ್ವಲ್ವ ಚೆನ್ನಾಗಿ ಬಂದಿತ್ತು. ಮೊಳಕೆ ಫುಲ್ಲು ಹೆವಿ ಬಂದುಬಿಟ್ಟಿದೆ. ಅದಕ್ಕೆ ಅದನ್ನೆಲ್ಲ ಸ್ವಲ್ಪ ನೀಟಾಗಿ ನೋಡಿಬಿಟ್ಟು ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಇನ್ನು ಏನೇನು ಬೇಕೋ ಎಲ್ಲ ಕೂಡ ರೆಡಿ ಮಾಡಿಕೊಂಡು ಇವಾಗ ಸಾಂಬಾರು ಮಾಡಬೇಕಂತೆಲ್ಲ ರೆಡಿ ಮಾಡಿಕೊಂಡೆ. ಇನ್ನು ನಾನು ಬಂದು ಶೇಂಗಾ ಬೀಜ ಹುರ್ಕೊಂಡಿದ್ದೆ. ಇದಕ್ಕೆ ಶೇಂಗಾ ಬೀಜ, ಒಂದು ಸ್ವಲ್ಪ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಾಂಬಾರು ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ ಎಲ್ಲ ಹಾಕ್ಬಿಟ್ಟು ರುಬ್ಕೊಂಡು ಇವಾಗ ಎಲ್ಲ ಒಗ್ಗರಣೆ ಕೊಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮೊಳಕೆ ಕಾಳೆಲ್ಲ ಕೂಡ. ಮೊಳಕೆ ಕಾಳೆಲ್ಲ ಚೆನ್ನಾಗಿ ತಿನ್ನಬೇಕು. ಹುಳಿ ಮೊಳಕೆ ಕಾಳಾಗಲಿ ಮತ್ತು ಹೆಸರು ಕಾಳು ಆಗಲಿ ಅವೆಲ್ಲ ಸ್ವಲ್ಪ ಮೊಳಕೆ ಕಟ್ಕೊಂಡು ತಿಂದರೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಇವಾಗ ಸದ್ಯಕ್ಕೆ ಮನೇಲಿ ಏನಿದೆ ಅದು ಮಾತ್ರ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸ್ವಲ್ಪ ಹುಳ್ಳಿಕಾಳೆ ಜಾಸ್ತಿ ಇದೆ. ಚಿಕ್ಕಮ್ಮರು ಬಂದು ಹೊಲದಲ್ಲಿ ಉಳ್ಳಿ ಬಿತ್ತೋಣ ಅಂತ ತೊಗೊಬಂದಿದ್ರು. ಒಂದು 60 ಸೇರೆ ಏನೋ ತೊಗೊಬಂದಿದ್ರು. ಬಟ್ ಅದು ಬಿತ್ತಲಿಲ್ಲ, ಅವರು ಬೇರೆಯವ್ರಿಗೆ ಕೊಟ್ಬಿಟ್ರು. ಹೊಲ ನೀವೇ ಮಾಡ್ಕೊಳ್ಳಿ ಅಂತ ಹೇಳಿ ಸದ್ಯಕ್ಕೆ ಇವಾಗ ಇನ್ನು ಯಾಕೆಂದರೆ ಇಷ್ಟರಲ್ಲೇ ಮನೆ ಬೇರೆ ಇಟ್ಕೊಂಡ್ರಲ್ವ, ಇನ್ನು ಹೊಲಕ್ಕೂ ಮನೆಗೂ ಅದೆಲ್ಲ ಓಡಾಡೋದಕ್ಕೆ ರಿಸ್ಕ್ ಆಗುತ್ತೆ ಅಂತ ಹೇಳಿ ಅದ್ರ ಬಗ್ಗೆ ಗಮನ ಕೊಡಲಿಲ್ಲ ಅವರು. ಇನ್ನು 60 ಸೇರು ಹುಳ್ಳಿ ಕಾಳು ಮನೇಲೇ ಇದ್ದಾವೆ. ಅದಕ್ಕೆ ಯಾವಾಗಲಾದರೂ ಎಷ್ಟು ಬೇಕಷ್ಟು ಒಂದೊಂದು ಸತಿ ನೆನೆಸ್ಬಿಟ್ರೆ 1 ಸೇರು 1.5 ಸೇರಷ್ಟು ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಆರಿಸ್ಬಿಟ್ಟು ಕಲ್ಲು ಎಲ್ಲ ನೆನೆಸ್ಬಿಟ್ರೆ ತುಂಬ ಒಂದು ವಾರಷ್ಟು ಏನಾದರೂ ಅಡುಗೆ ಮಾಡ್ಕೋಬೋದು ಅಂತ ಹೇಳಿ ಇನ್ನು ಹಂಗೆ ಇಟ್ಟಿದ್ದಾರೆ. ಸ್ವಲ್ಪ ಚೀಲದಲ್ಲಿ ಹಾಕ್ಬಿಟ್ಟು ನೀಟಾಗಿ ಟೈಟಾಗಿ ಕಟ್ಬಿಟ್ಟಿದ್ದಾರೆ. ಆದರೂ ಕೂಡ ಹುಳ ಆಡ್ತಾ ಇರ್ತವೆ. ಅವಾಗವಾಗ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಬಿಸಿಲಿಗೆಲ್ಲ ಹಾಕಿ ಕ್ಲೀನ್ ಮಾಡಿಟ್ರೆ ಮಾತ್ರ ಚೆನ್ನಾಗಿರುತ್ತೆ ಹುಳ್ಳಿಕಾಳು. ಅದಕ್ಕೆ ಹಂಗೆ ಮೊನ್ನೆ ಒಂದು ಸ್ವಲ್ಪ ಆರಿಸ್ಬಿಟ್ಟು ನೆನೆ ಹಾಕ್ಬಿಟ್ಟು ಮೊಳಕೆ ಕಟ್ಟಿದ್ವಿ. ಇನ್ನೊಂದು ಸ್ವಲ್ಪ ಇದ್ದವು, ಅವು ಯಾವಾಗಾದರೂ ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕಿ ಏನಾದರೂ ಮಾಡೋಣ ಅಂತ ಹೇಳಿ ಸದ್ಯಕ್ಕೆ ಇವಾಗ ಬದನೆಕಾಯಿ, ಆಲೂಗೆಡ್ಡೆ ಮತ್ತು ಹುಳಿ ಮೊಳಕೆ ಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಸ್ವಲ್ಪ ಗಟ್ಟಿಗೆ ಮಾಡ್ತಾಯಿದ್ದೀನಿ. ನನಗೆ ಗಟ್ಟಿಯಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ನಾನು ಮುದ್ದೆ ಮಾಡಬೇಕು ಕಂಪಲ್ಸರಿ ಸಾಯಂಕಾಲ ಮತ್ತು ಬೆಳಗ್ಗೆ 2 ಟೈಮ್ ಕೂಡ ಮುದ್ದೆ ಬೇಕಲ್ಲ. ಅದಕ್ಕೆ ಬೇಗ ಸಾಂಬಾರು ಮಾಡಿಟ್ಟು ಒಂದು ಸ್ವಲ್ಪ ಬಿಸಿ ಅನ್ನ ಮಾಡಿಟ್ರೆ ಆಮೇಲೆ ಮುದ್ದೆ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಇನ್ನು ಸಾಂಬಾರು ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ರೆ ನಮಗೆ ಸ್ವಲ್ಪ ಫ್ರೀ ಆಗುತ್ತೆ. ಇಲ್ಲ ಅವ್ರು ಎದ್ಮೇಲೆ ಮಾಡ್ಕೊಳ್ಳೋದು, ಇಲ್ಲ ಅವರು ಆಟ ಮಾಡಿದಾಗ ನಾವು ಕೆಲಸ ಮಾಡ್ತೀವಿ ಅಂದರೆ ಜಪ್ಪಾಯ ಅಂದರೂ ಕೂಡ ಆಗೋಲ್ಲ. ಆ ಕೆಲಸ ಅಲ್ಲೇ ಇರುತ್ತೆ, ಟೈಮು ಕೂಡ ಇದಾಗ್ತಾ ಇರುತ್ತೆ. ಮತ್ತು ಹೋಗಿರೋ ಟೈಮ್ ಮತ್ತೆ ವಾಪಸ್ ಬರೋದಿಲ್ಲ. ಅವಾಗ ಯೋಚನೆ ಮಾಡ್ತಿರ್ತೀವಿ, ಅವಾಗೇ ಮಾಡಿಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಇವಾಗ ಕೆಲಸ ಸ್ಟಾರ್ಟ್ ಮಾಡಿದ್ದೀನಲ್ಲ ಅನ್ನೋ ಥರ ಆಗಿಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ಟೈಮ್ ನೋಡ್ಕೊಂಡ್ಬಿಟ್ಟು ನಮ್ಮ ಕೆಲಸಗಳೆಲ್ಲ ಮುಗಿಸ್ಕೊಂಡ್ರೆ ಬೇಗನೆ ಆಗುತ್ತೆ. ಆರಾಮಾಗಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದಂತ. ಇನ್ನು ಸಾಂಬಾರು ಕೂಡ ಆಯಿತು. ಸಾಂಬಾರು ಮಾಡಿ ಸ್ವಲ್ಪ ಅನ್ನ ಕೂಡ ಮಾಡಿಟ್ಬಿಟ್ಟೆ ಬಿಸಿದು. ಆಮೇಲೆ ಬಿಸಿ ಮುದ್ದೆ ಮಾಡೋಣ ಅಂತ ಹೇಳಿ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಇನ್ನು ಎದುರು ಮನೆ ಅಕ್ಕ ಶಾರದಕ್ಕ ಅಂತ ಇದ್ದಾರೆ. ಅವ್ರ ಮನೆ ಕೂಡ ಇವತ್ತು ಫುಲ್ಲು ಟಾಪ್ ಲೆವೆಲ್ ಆಯಿತು. ಇನ್ನು ಸ್ವಲ್ಪ ಇಟ್ಟಿಗೆ ಎಲ್ಲ ಮಿಕ್ಕಿದ್ವು. ನಾಳೆ ಕೂಡ ಕಂಪ್ಲೀಟ್ ಆಗುತ್ತೆ ಮನೆ. ಅಂದರೆ ಟಾಪ್ ಲೆವೆಲ್ಗೆ ಆದರೆ ಇವಾಗ ಒಂದು ಬಿಲ್ ಬರುತ್ತೆ, ಬೇಸ್ ಮಟ್ಟದ್ದು ಬಿಲ್ ಬರುತ್ತೆ, ಮತ್ತು ಟಾಪ್ ಲೆವೆಲ್ಗೆ ಒಂದು ಬಿಲ್ ಬರುತ್ತೆ. 2 ಬಿಲ್ಲು ಒಂದೇ ಸರಿ ಬರುತ್ತೆ ಅಂತ ಹೇಳಿಬಿಟ್ಟು ಇನ್ನು ಮುಂಚೆನೇ ಎಲ್ಲ ಇದು ಮಾಡ್ಕೊತಾ ಇದ್ದಾರೆ. ಇವತ್ತು ಫುಲ್ಲು ಇದೇನು ಕಟ್ಟಿರಲಿಲ್ಲ, ಇವತ್ತೆಲ್ಲ ಕೂಡ ಕಟ್ಟಿದ್ದಾರೆ. ಇನ್ನು ಇರೋ ಬರೋ ಇಟ್ಟಿಗೆ ಎಲ್ಲ ಕೂಡ ಒಳಗಡೆನೆ ಹಾಕ್ಕೊತಾ ಇದ್ದಾರೆ. ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಕಟ್ಟೋರಿಗೆ ಕೂಡ ಕೊಡಬೇಕಲ್ಲ ಕೈಗೆ, ಅವಾಗ ಫುಲ್ಲು ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಎಲ್ಲ ಕೆಲಸ ಎಲ್ಲ ಮಾಡ್ಕೊತಾ ಇದ್ದಾರೆ. ತುಂಬ ಕಷ್ಟಪಡ್ತಾ ಇದ್ದಾರೆ ನಿಜವಾಗ್ಲೂ, ಭಾಳ ಕಷ್ಟ. ಮನೆ ಕಟ್ಸೋದಂದರೆ ಭಾಳ ಇದು. ಇನ್ನು ಬಂದೆ ಅಲ್ಲಿಂದ ಸ್ವಲ್ಪ ನೋಡಿಕೊಂಡು ಮನೆಯೆಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಒಳಗಡೆ ಚೆನ್ನಾಗಿದೆ ರೂಮೆಲ್ಲ ಕೂಡ. ಇನ್ನು ಫುಲ್ಲು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಇನ್ನು ಮುದ್ದೆಗೆ ಇಟ್ಟಿದ್ದೀನಿ ಇವಾಗ. ಇನ್ನು ಅನ್ನ ಸಾಂಬಾರು ಮಾಡಿಟ್ಟಿದ್ನಲ್ವ, ಮುದ್ದೆ ಸ್ವಲ್ಪ ಬಿಸಿದು ಮಾಡೋಣ. ಒಂದು 7 ಗಂಟೆ 7:30 ಅಷ್ಟೊತ್ತಿಗೆ ಅಂತ ಹೇಳಿಬಿಟ್ಟು ಇನ್ನು 7 ಕಾಲಾಗಿತ್ತು ಟೈಮು ಮುದ್ದೆಗೆ ಇಡಬೇಕಾದ್ರೆ. ಇನ್ನು ಸ್ವಲ್ಪ ಎಲ್ಲ ಚೆನ್ನಾಗಿ ಬೇಯಿಸ್ಬಿಟ್ಟು ಇನ್ನು ಮುದ್ದೆ ಕಟ್ಟೋಷ್ಟೊತ್ತಿಗೆ ಒಂದು 7:30 ಆಯಿತು. ಮತ್ತು ಚಿಕ್ಕಮ್ಮ ಕೂಡ ಬಂದ್ರಷ್ಟರಲ್ಲಿ. ಇನ್ನು ಬಂದುಬಿಟ್ಟು ಅವ್ರು ಫ್ರೆಶ್ ಅಪ್ ಆಗಿ ಇನ್ನು ಪೂಜೆ ಎಲ್ಲ ಮಾಡ್ತಾಯಿದ್ರು.
ಇನ್ನು ನಾನು ಅಷ್ಟೇ ಮುದ್ದೆ ಎಲ್ಲ ಮಾಡಿಬಿಟ್ಟು ಇನ್ನು ಊಟಕ್ಕೆ ಇಟ್ಕೊಟ್ಟೆ ಚಿಕ್ಕಪ್ಪನಿಗೆ ಬಿಸಿ ಮುದ್ದೆ ಊಟ ಮಾಡಲಿ ಅಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಎಲ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಫ್ರೆಂಡ್ಸ್.